ತಾಲೂಕಿನ ಗುಂಡೂರಿ ಶ್ರೀ ಗುರು ಚೈತನ್ಯ ಸೇವಾಶ್ರಮ ಇಲ್ಲಿ ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಹಿರಿಯ ಸಮಾಜ ಸೇವಕ ನಿವೃತ್ತ ಸರ್ಕಾರಿ ಉದ್ಯೋಗಿ ದಿವಂಗತ ಬಿ ಉಮೇಶ್ ಕುಲಾಲ್ ಮಂಚಿ ಇವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೆಯಿತು. ಮೃತರು ತನ್ನ 19ನೇ ವಯಸ್ಸಿನಲ್ಲಿ ಸರ್ಕಾರಿ ಶಾನುಭೋಗರಾಗಿ ದುಡಿದು ನಂತರ ಗ್ರಾಮ ಲೆಕ್ಕಿಗರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅದೆಷ್ಟೋ ಬಡ ಕುಟುಂಬಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿ ಪ್ರಾಮಾಣಿಕ ಸೇವೆಯನ್ನ ಮಾಡಿದ್ದಾರೆ. ನಿವೃತ್ತಿ ಜೀವನದಲ್ಲಿ ಧಾರ್ಮಿಕ ಸಾಮಾಜಿಕ ಸೇವೆಯಲ್ಲಿ ತೊಡಗಿ ಜನರ ಮಧ್ಯೆ ಬೆರೆತು ಪನೋಲಿ ಬೈಲು ಕ್ಷೇತ್ರದ ಅಭಿವೃದ್ಧಿ ಸಮಿತಿಯಲ್ಲಿ ತೊಡಗಿಸಿಕೊಂಡಿದ್ದರು. ಇವರ ಸಾಮಾಜಿಕ ಸೇವೆಯನ್ನ ಸ್ಮರಿಸಿಕೊಂಡು ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನ ಚಾರಿಟೇಬಲ್ ಟ್ರಸ್ಟ್ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಂದು ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನದ ಹೊನ್ನಯ್ಯ ಕುಲಾಲ್ ರವರು ತಿಳಿಸಿದರು. ಈ ಕಾರ್ಯಕ್ರಮದ ನಿಮಿತ್ತ ಸೇವಾಶ್ರಮದ ಆರಾಧ್ಯ ಗುರು ರಾಯರಿಗೆ ಪೂಜೆ ಸಲ್ಲಿಸಲಾಯಿತು. ಸಮಾಜದಲ್ಲಿ ಉತ್ತಮ ಕಾರ್ಯ ಮಾಡಿಕೊಂಡು ಮಂಚಿನಲ್ಲಿದ್ದ ದಿವಂಗತ ಬಿ ಉಮೇಶ್ ಕುಲಾಲ್ ಅವರ ಇವತ್ತು ಪುಣ್ಯ ಸ್ಮರಣೆಯನ್ನು ನಾವು ಇಲ್ಲಿ ಶ್ರೀ ಗುರು ಚೈತನ್ಯ ಸೇವಾಶ್ರಮ ಗುಂಡೂರಿಯಲ್ಲಿ ಆಯೋಜಿಸಿದ್ದೇವೆ. ನಾನು ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನದ ಸ್ಥಾಪಕ ಅಧ್ಯಕ್ಷ ಹೊನ್ನಯ್ಯ ಕಾಟಿಪಳ್ಳ. 1935ರಲ್ಲಿ ಬಂಟ್ವಾಳದ ಕೊಲ್ನಾಡು ಗ್ರಾಮದ ಕಟ್ಟೆತ್ತಿಲ ಮನೆಯ ಹೂವಯ್ಯ ಮತ್ತು ಕಾವೇರಿ ದಂಪತಿಯವರ 4ನೇ ಪುತ್ರನಾಗಿ ಜನನ. ಪುತ್ತೂರಿನ ಫಿಲೋಮಿನಾ ಹೈಸ್ಕೂಲ್ನಲ್ಲಿ ಕಲಿತ ಇವರಿಗೆ 1954ರಲ್ಲಿ ತನ್ನ 19ನೇ ವಯಸ್ಸಿನಲ್ಲಿ ಸರ್ಕಾರಿ ಸೇವೆಯಲ್ಲಿ ಶಾನುಭೋಗರಾಗಿ ಕಂಡು ಮಂಚಿ ಗ್ರಾಮದಲ್ಲಿ 23 ವರ್ಷಗಳ ಕಾಲ ಸರ್ಕಾರಿ ಸೇವೆ ನಂತರ ಸರ್ಕಾರಿ ಬದಲಾವಣೆಯಾದಂತೆ ಗ್ರಾಮ ಲೆಕ್ಕಿಗರಾಗಿ 18 ವರ್ಷಗಳ ಕಾಲ ಬಂಟ್ವಾಳ ಮಂಗಳೂರಿನಲ್ಲಿ ಸೇವೆ. ನಿವೃತ್ತಿ ಸಮಯದಲ್ಲಿ ಡೆಪ್ಯೂಟಿ ತಹಶೀಲ್ದಾರರಾಗಿ ಹುದ್ದೆ ಅಲಂಕಾರ. ಇಂತಹ ಸೇವೆಯಲ್ಲಿ ನೊಂದ ಬಡವರಿಗೆ ಸರ್ಕಾರದಿಂದ ದೊರೆಯುವ ಸವಲತ್ತುಗಳನ್ನು ತೆಗೆಸಿಕೊಡುವಲ್ಲಿ ಪ್ರಾಮಾಣಿಕರಾಗಿದ್ದವರು ಇವರು. ಬಹುಭಾಷಾ ಪ್ರವೀಣರು ಹೌದು. ನಿವೃತ್ತ ಜೀವನದ ನಡುವೆ ಜನರ ಮಧ್ಯೆ ಜನಸ್ನೇಹಿಯಾಗಿದ್ದು ಪರಿಸರದಲ್ಲಿ ಅನೇಕ ವಿವಿಧ ರೀತಿಯ ವ್ಯಾಜ್ಯಗಳನ್ನು ಸಂವಾದನ ಪರಿಹರಿಸಿ ಸೂಕ್ತ ನ್ಯಾಯ ಕೊಡಲು ಯಶಸ್ವಿಯಾಗಿದ್ದರು ಈ ಮಹನೀಯರು. ಹಾಗೆ ಈ ದಿವಂಗತರು ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯ ಭಾಗವಾಗಿ ಮಂಚಿ ಗೋಪಾಲಕೃಷ್ಣ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿ ಪರಿಸರ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಜತೆಗೆ ಪ್ರಸಿದ್ಧಿ ಪನೋಲಿ ಬೈಲ್ ಕಲ್ಲೊಟ್ಟಿ ಕಲ್ಕೊಟ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಮಿತಿಯಲ್ಲಿ ಇದ್ದು ಭಕ್ತಿಯಿಂದ ಸೇವೆ ಸಲ್ಲಿಸಿದರು. ಹಾಗೆ ಕ್ಷೇತ್ರದ ಆಡಳಿತ ದೋಷದ ವಿರುದ್ಧವಾಗಿ ನ್ಯಾಯಕ್ಕಾಗಿ ಸಮಿತಿಯ ಜೊತೆ ಕೈ ಜೋಡಿಸಿ ವಿಶೇಷ ನಾಯಕತ್ವದ ಮಂಚೂಣಿಯಲ್ಲಿದ್ದರು ಎಂದು ತಿಳಿಯಲಾಗಿದೆ. ಇವರ ಧರ್ಮಪತ್ನಿ ರೋಹಿಣಿ ಪದವೀಧರೆಯಾಗಿದ್ದು ಮಂಗಳೂರಿನ ಕಲ್ಬಾವಿ ಕುಟುಂಬದವರು ಆಗಿದ್ದರು. 2 ಪುತ್ರರು ಹಾಗೂ 2 ಪುತ್ರಿಯರು ಹೊಂದಿಕೊಂಡಿದ್ದರು. ಪುತ್ರ ಡಾಕ್ಟರ್ ನವೀನ್ ಚಂದ್ರ ಸರ್ಕಾರಿ ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿಯಾಗಿದ್ದಾರೆ. ಇನ್ನೋರ್ವ ಪುತ್ರ ಪ್ರವೀಣ್ ಚಂದ್ರ ಖಾಸಗಿ ಉದ್ಯೋಗದಲ್ಲಿದ್ದಾರೆ. ಪುತ್ರಿ ಶ್ರೀಮತಿ ಮಲ್ಲಿಕಾ ತನ್ನ ಕುಟುಂಬದೊಂದಿಗೆ ವಿದೇಶದಲ್ಲಿದ್ದಾರೆ. ಇನ್ನೋರ್ವ ಪುತ್ರಿ ಶ್ರೀಮತಿ ಮಂಜುಳಾ ಕುಟುಂಬದೊಂದಿಗೆ ಬಿಟ್ಟದಲ್ಲಿದ್ದಾರೆ. ಹಾಗೆ ಈ ದಿವಂಗತರ ಕುಟುಂಬದ ಅನುಮತಿ ಪಡೆದು ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನದ ವತಿಯಿಂದ ಈ ಪೂಜ್ಯರು ಮಾಡಿದ ಸಮಾಜಮುಖಿ ಕೆಲಸಗಳನ್ನು ನೆನೆಯುತ್ತಾ ಅವರ ಆತ್ಮಕ್ಕೆ ಸದ್ಗತಿಯನ್ನು ಈ ಪುಣ್ಯಸ್ಮರಣೆ ಮೂಲಕ ಮಾಡಲಾಗಿದೆ. ವಂದನೆಗಳು, ಧನ್ಯವಾದಗಳು. ಮೊನ್ನೆ ಕಾಟಿಪಲ್ಲ ಅವರು ಹೇಳಿದ ಹಾಗೆ ನಮ್ಮ ಪನೋಲಿ ಬೈಲು ಇಲ್ಲಿ ಈ ದೇವಸ್ಥಾನ ಈ ಕಲ್ಲೊಟ್ಟಿ ಅಪ್ಪೆ ಸ್ಥಾನದಲ್ಲಿ ಸರ್ಕಾರಕ್ಕೆ ಅದು ಸೋಪಿತದ ಸಮಯದಲ್ಲಿ 25 ವರ್ಷಗಳ ಜಾಸ್ತಿ ಕಾಲ ಅವರು ಇದು ನಮ್ಮ ಸಮುದಾಯಕ್ಕೆ ಸೇರಬೇಕೆಂದು ಅವರು ಕಷ್ಟಪಟ್ಟಿರೋದು. ಇನ್ನೊಂದು ಕೆಲವೇ ವರ್ಷಗಳಲ್ಲಿ ಅದು ನಮಗೆ ನಮ್ಮ ಸರ್ಕಾರದಿಂದ ನಮಗೆ ಸಿಗಬೇಕೆನ್ನುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇದಕ್ಕೆ ಅವರು ಸಲ್ಲಿಸಿದ ಸೇವೆ ಹಲವಾರು. ಅದಕ್ಕಾಗಿ ನಾವು ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಈ ಪುಣ್ಯಸ್ಮರಣೆಯನ್ನು ಮಾಡಿದಂಥ ಹೊನ್ನಯ್ಯ ಕಾಟಿಪಲ್ಲ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದೊಂದು ಸಮಾಜಮುಖಿ ಕೆಲಸ. ಇಂಥ ಪುಣ್ಯಸ್ಮರಣೆಯನ್ನು ಮಾಡುತ್ತಾ ಆದರ್ಶ ವ್ಯಕ್ತಿಗಳ
ಪುಣ್ಯಸ್ಮರಣೆಯನ್ನು ಮಾಡುತ್ತಿರುವ ಅವರಿಗೆ ನಾನು ಅವರಿಗೆ ಅನಂತ ಧನ್ಯವಾದ ಸಲ್ಲಿಸುತ್ತಾ ನಾನು ಆಶ್ರಮವಾಸಿಗಳಿಗೆ ಹಾಗೂ ಬಂದಂತಹ ಸಭಿಕರಿಗೆ ಸಿಹಿ ಊಟ ಹಂಚಲಾಯಿತು. ಈ ಸಂದರ್ಭದಲ್ಲಿ ಹಿರಿಯರಾದ ನಿವೃತ್ತ ಅಂಚೆ ಸಿಬ್ಬಂದಿ ಆರಮೂಡಿ ಕುഞ്ഞಪ್ಪ ಕುಲಾಲ್, ಸಿದ್ದಕಟ್ಟೆ ಜನೌಷಧಿ ಕೇಂದ್ರದ ಮಾಲಕ ಮನೋಜ್ ಕುಲಾಲ್, ನರ್ತಿಕಲ್ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ರಮ್ಯಾ, ಕುಮಾರ್ ಕುಲಾಲ್, ಸಿದ್ದಕಟ್ಟೆ ಕುಲಾಲ ಸಂಘದ ಸದಸ್ಯೆ ಶ್ರೀಮತಿ ಉಷಾ ಕೃಷ್ಣ ಕುಲಾಲ್ ಉಪಸ್ಥಿತರಿದ್ದರು. ಹೊನ್ನಯ್ಯ ಕುಲಾಲ್ ರವರು ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದವಿತ್ತರು.